ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ನಿಮಗೆ ವೆಲ್ಕಮ್ ಮಾಡ್ತಾ ವರ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಡಪಲ್ ನಾಗರಾಜ್ ಸರ್ ಅವರು ಹಾಗೂ ಹಿತೈಷಿಗಳು ಮತ್ತು ನಾಯಕರು ಮತ್ತು ಉಸ್ತುವಾರಿಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು, ನಮ್ಮ ನೂತನವಾಗಿ ಗೆದ್ದಿರ್ತಕ್ಕಂಥ DCCB ನಿರ್ದೇಶಕರಾಗಿರ್ತಕ್ಕಂಥ ರಘುವರ್ ಸರ್ ಅವರು, NRS ಅವರು, ಲಕ್ಷ್ಮಣರು, ನನ್ನ BV ಶ್ಯಾಮಗೌಡರು ಹಾಗೂ ನಮ್ಮ BMC ಅಂಡ್ರಾಮೇಗೌಡರು, ಡೆಕ್ಕನ್ ಶಶಿಕಾಂತ್ ಅವರು ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಅವರು, ಅದು ನಮ್ಮ ಹಳ್ಳಿ ಸೋಮಶೇಖರ್ ಅವರು, ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು, ಸೂರ್ಯಗುಂಡು ಪ್ರತಾಪ್ ಅವರು, ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಈ ಒಂದು ಏನು ಪತ್ರಿಕಾ ಮಾಧ್ಯಮಕ್ಕೆ ಇವರೆಲ್ಲರಿಗೂ ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಆಗುವೋಗಳು ಕೂಡ ಕಷ್ಟ ಇರ್ಬೋದು, ಸುಖ ಇರ್ಬೋದು, ಸಂತೋಷ ಇರ್ಬೋದು, ಇದೇ ಮನೇಲಿ ಕೂತು ನಾವು ಹೇಳ್ತಾ ಇದ್ದೀವಿ. ಈ ಮನೆ ನಮ್ಗೆ ಆಗಿ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ. ಅದರಿಂದ ಪತ್ರಿಕಾ ಮಾಧ್ಯಮ ಕೂಡ ಇಲ್ಲೇ ಮಾಡ್ಬೇಕನ್ನೋದು ನಮಗೆ ಒಂದು ಇದಿತ್ತು. ಅದರಿಂದ ಆಲ್ಮೋಸ್ಟ್ DCCB ಬ್ಯಾಂಕು ಎಲ್ಲ ವ್ಯವಸ್ಥೆಗಳು ಕೂಡ ಅಂದರೆ ಪ್ಲಾನು ಎಲ್ಲ ವ್ಯವಸ್ಥೆ ಕ್ಯಾಂಡಿಡೇಟ್ ಇಲ್ಲೇ ಸೆಲೆಕ್ಷನ್ ಮಾಡಿದ್ದು. ಸೊ ಅದರಿಂದ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಕಳೆದ ಚುನಾವಣೆಯಲ್ಲಿ ನಾನಾ ನಾನು DCCB ಬ್ಯಾಂಕು ಟಕಾಪರ್ಲಿದ್ವಿ 9-10 ಆ ಥರ ಆಟ ಆಡ್ತಾಯಿದ್ರು. ಸೊ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಹೆಲ್ಪ್ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಗೆದ್ದಿರ್ತಕ್ಕಂಥ DCCB ಬ್ಯಾಂಕ್ ನಿರ್ದೇಶಕರು ಕೂಡ ಅಭಿನಂದನೆ ಸಲ್ಲಿಸ್ತಾ, 2 ದಿನ ಪೂಜೆ ಇಟ್ಕೊಂತಾರೆ, ಅದು ಇನ್ವೈಟ್ ಮಾಡ್ಕೊಂತವೆಲ್ಲ ಭಾಗವಹಿಸೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲೆಲ್ಲ DCCB ಫಲಾನುಭವಿಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಇವತ್ತು ನಮ್ಮ ಮುಂದೆ ಕಣ್ಣು ನಿಂತಿರ್ತಕ್ಕಂಥದ್ದು ಇವತ್ತು KMP ಚುನಾವಣೆ, ಕೋಚುಮಲ್ಲು ಚುನಾವಣೆ. ತಮ್ಗೆ ಗೊತ್ತಿದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಲಿಲ್ಲ. ಒಂದು ಕ್ಯಾಂಡಿಡೇಟ್ ಮಾತ್ರ ಅನೌನ್ಸ್ ಮಾಡಿದ್ವಿ, ಇನ್ನೊಂದು ಕ್ಯಾಂಡಿಡೇಟ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ. ನಾನು ಕೂಡ ನಿಮಗೆ ಕಾಶಿಪುರ ಗೇಟಲ್ಲಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದೆ, ಒಬ್ಬ MLA ಇರೋ ತನಕ ಗೊಂದಲಕ್ಕೆ ಸೃಷ್ಟಿ ಆಗಕ್ಕೆ ನಾವು ಬಿಡಲ್ಲ ಅಂತ ಕೂಡ ಹೇಳಿದ್ದೆ. ಇದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಪೂರ್ವಕ್ಕೆ ಹಾಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಈಗಾಗಲೇ ಕುಮಾರಸ್ವಾಮಿನವರು ಒಂದು ಮಾತುಕತೆ ಆಗಿತ್ತು. ಅವರು ಮಾತು ತಕ್ಕಂಗೆ ಹಾಲಿರ್ತಕ್ಕಂಥ ಯಾರು ತಪ್ಪಿಸೋಗ್ಬೇಡಿ ಅಂತ ಹೇಳಿದರು. ಸೊ ಅದರಿಂದ ಪೂರ್ವಕ್ಕೆ ಕಡಪಲ್ ನಾಗರಾಜ್ ಸರ್ ಅವ್ರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ದೀವಿ. ಈಗಾಗಲೇ ಸಿದ್ಧತೆ ಕೂಡ ತುಂಬ ಜೋರಾಗಿ ನಡೀತಾ ಇದೆ ಅವ್ರದ್ದು ಪೂರ್ವಕ್ಕೆ. ಅದಾದಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು. ತಾವುಗಳೇ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ. ಆ ವಿಚಾರವನ್ನು ನಾನು ಮಾತಾಡಲೇಬೇಕು. ನಮಗೆ ಪಶ್ಚಿಮಕ್ಕೆ ಕ್ಯಾಂಡಿಡೇಟ್ ಆದಾಗ 3 ಜನ ಕ್ಯಾಂಡಿಡೇಟ್ ನಮಗೆ ಆಕಾಂಕ್ಷಿಗಳಿದ್ದರು. ಒಂದು BV ಶ್ಯಾಮೇಗೌಡರು, ಅಂಡ್ರಾಮೇಗೌಡರು, ಗೊಲ್ಲಳ್ಳಿ ಜಗದೀಶ್ ಅವರು. ನಾನು ಗೊಲ್ಲಳ್ಳಿ ಜಗದೀಶ್ ಅವ್ರಿಗೆ ಹೇಳಿದೆ, ನಮ್ಮಿಬ್ಬರದ್ದು ವಯಸ್ಸು ಚಿಕ್ಕದಾಗಿದೆ, ಇನ್ನೂ ದೊಡ್ಡ ಅವಕಾಶ ಬರ್ತದೆ, ದಯವಿಟ್ಟು ಇದನ್ನು ಬಿಟ್ಕೊಡು ಅಂತ ಕೇಳಿದೆ. ಖಂಡಿತವಾಗ್ಲೂ ಅಣ್ಣ, ನಿಮಗೆ ನೋವು ತರ್ತಕ್ಕಂಥ ಕೆಲಸ ನಾನು ಮಾಡೋಕ್ಕೋಗಲ್ಲ ಅಂತ ಬಿಟ್ಕೊಟ್ರು. ಅದಾದಮೇಲೆ ನನಗೆ ಸಮಸ್ಯೆ ಬಂದಿದ್ದು, ತುಂಬ ಇದಾಗಿದ್ದು, ನಮ್ಮ ಪಶ್ಚಿಮಕ್ಕೆ ಅಂಡ್ರಾಮೇಗೌಡದು ಮತ್ತು ನಮ್ಮ ಶ್ಯಾಮೇಗೌಡದು ಇದಿತ್ತು. ನಾನು ಸುಮಾರು ಸಾಕಷ್ಟು ಮೀಟಿಂಗ್ಗಳು ಮಾಡಿ, ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ, ನೀವಿಬ್ಬರಲ್ಲಿ ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಬನ್ನಿ, ನಾವು ಯಾರ ಬಗ್ಗೆ ಹೇಳೋಕ್ಕೆ ನಾವು ರೆಡಿ ಇಲ್ಲ. ಯಾಕಂದರೆ ಇಬ್ಬರು ಕೂಡ ನಾನು 2 ಕಂಡಿದ್ದಂಗೆ, ಪಕ್ಷಕ್ಕೆ 2 ಕಂಡಿದ್ದಂಗೆ, ನೀವು ಯಾರನ್ನೂ ಬಿಟ್ಕೊಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲಿ ಒಬ್ಬರು ನನಗೆ ದೇವರಾದರು, ನನ್ನ ಪಕ್ಷಕ್ಕೂ ದೇವರಾದರು. ಯಾಕೆಂತಂದರೆ ನಾನು ಬಿಡೋದು ನೀನು ಕೊಡೋದು ಅನ್ನೋ ಪರಿಸ್ಥಿತಿ ಬಂದಾಗ BMC ಅಂಡ್ರಾಮೇಗೌಡರು ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದು ಬೇಡ, ನನ್ನಿಂದ ಡ್ಯಾಮೇಜ್ ಆಗೋದು ಬೇಡ, ಖಂಡಿತವಾಗ್ಲೂ ನಮ್ಮ BV ಶ್ಯಾಮೇಗೌಡರಿಗೆ ಬಿಟ್ಕೊಡಿ, ನಾನು ಗೆಲ್ಸ್ಕೊಂಬರ್ತೀವಿ ಅನ್ನೋ ಮಾತನ್ನ ಅವರು ದೊಡ್ಡ ಮನಸ್ಸು ಮಾಡೋ ಮಾತು ಹೇಳಿದ್ದಾರೆ. ಅದರಿಂದ ಪಶ್ಚಿಮಕ್ಕೆ ನಮ್ಮ ಕ್ಯಾಂಡಿಡೇಟ್ ಆಗಿ BV ಶ್ಯಾಮೇಗೌಡರನ್ನ ಆಯ್ಕೆ ಮಾಡಿದ್ದೀವಿ. ಸೊ ಇನ್ನೊಂದು ನನ್ನ ಮಾತನಾಡೋಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಇನ್ನು ಕಮಿಂಗ್ 2-3 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ಎದುರಿಸ್ಬೇಕಿರ್ತಕ್ಕಂಥ ಆಕಾಂಕ್ಷಿಗಳು, ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷಿಗಳನ್ನು ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ 2 ತಂಡಗಳಾಗಿ ರಚನೆ ಮಾಡ್ತಾಯಿದ್ವಿ. ನಾವು ನೈಟ್ಲಿ ಕೂತ್ಕೊಂಡು, ನಾನು ಮತ್ತು ನಮ್ಮ ಅಧ್ಯಕ್ಷರು ನಾವೆಲ್ಲ ಲೀಡರ್ಸ್ ಎಲ್ಲ ಕೂತ್ಕೊಂಡು 2 ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊತಾ ಇದ್ದೀವಿ. ಏನಂತಂದರೆ ಉಸ್ತುವಾರಿ ತಂಡಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದೀವಿ. ಆ ಉಸ್ತುವಾರಿ ತಂಡಗಳು
ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ ಪಕ್ಷಕ್ಕೆ ದುಡಿಲೇಬೇಕಂತಿರ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು 2 ತಂಡಗಳ ರಚನೆ ಮಾಡಿ ಆ 2 ತಂಡಗಳಾಗಿ ಉಸ್ತುವಾರಿ ನೇಮಿಸಿ ಮಾಡಿ ಇವತ್ತಿಂದ ನಾವು 25ನೇ ತಾರೀಕು ಜಯ ಸಾಧಿಸೋವರೆಗೂ ಕೂಡ ನಾವು ಎಲ್ಲೂ ಹೋಗದೆ ಇವರಿಬ್ಬರನ್ನ ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿಗಳನ್ನ ನಾವು ಹೊತ್ಕೊಬೇಕಾಗುತ್ತೆ. ಸೊ ಅದರಿಂದ ನಾಲ್ಕು ಇದುಂಡ್ಯ ಅದು ಇಲ್ಲ, 25ನೇ ತಾರೀಕುವರೆಗೂ ನಾವು ಸಂಪೂರ್ಣವಾಗಿ ಈ ಒಂದು ಜಯಬೇರಿ ಆಗೋ ತನಕ ಈ ಖಂಡಿತವಾಗಿ ನಾವು ಕೆಲಸ ಮಾಡಬೇಕಂತ ಎಲ್ಲ ಲೀಡರ್ಸಲ್ಲೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ.